ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಅಂತೂ ಇಂತೂ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ ರಾಮಾಯಣ ಸಿನಿಮಾದ ಟೀಸರ್ ಇವತ್ತು ಬಿಡುಗಡೆ ಆಗಿದೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಬಿಡುಗಡೆ ಆದ ಕೆಲವು ಗಂಟೆಗಳಲ್ಲಿ ಎಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಅಂದರೆ, ಸುಮಾರು 1.6 ಮಿಲಿಯನ್ ವ್ಯೂಸನ್ನು ಆಲ್ರೆಡಿ ಪಡೆದುಕೊಳ್ತಾ ಇದೆ. 2,000ಕ್ಕೂ ಅಧಿಕ ಕಮೆಂಟ್ಸ್ಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಟೀಸರ್ ನೋಡಿದಾಗ ನನಗೂ ಅನಿಸಿದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ರಾಮಾಯಣ ಸಿನಿಮಾ ಅದೊಂದು ಸಿನಿಮಾ ಅಲ್ಲ, ಅದು ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಹಿಸ್ಟ್ರಿ ಅನ್ನುವಂತಹ ಒಂದು ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡುವಂತಹ ಸಿನಿಮಾ ಇದು ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಟೀಸರ್ನ ನೋಡಿದಂಥವರು ಕೂಡ ಒಂದು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಕೆಲವರು ಈ ಟೀಸರ್ನ ನೋಡಿ ನನಗನ್ಸಿದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ತುಂಬ ಚಂದ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ರಾವಣ ಪಾತ್ರದಲ್ಲಿ ನಮ್ಮ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಇದನ್ನ ನೋಡಿದಂಥವ್ರು ಕೆಲವೊಂದಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾ ಇರುವಂಥದ್ದು. ಅಂದರೆ ರಾಮನ್ ಪಾತ್ರಕ್ಕೆ ಇನ್ನು ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಬೋದಿತ್ತು. ಯಾಕಂದರೆ ಇವರಲ್ಲಿ ಆ ಒಂದು ಕಾಮ್ನೆಸ್ ಅನ್ನೋದು ನೋಡಲಿಲ್ಲ, ಅಥವಾ ಆ ರಾಮನ್ದು ಏನಿದೆ ಆ ಲುಕ್ ಅನ್ನೋದು ಇನ್ನೂ ಒಂಚೂರು ಮ್ಯಾಚ್ ಆಗಬೇಕಿತ್ತು. ರಣಬೀರ್ ಕಪೂರ್ ಅವರಲ್ಲಿ ಅಷ್ಟೊಂದು ಮ್ಯಾಚ್ ಆಗಿಲ್ಲ ಅಂತ ಕೆಲವರು ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ, ಇನ್ನೂ ಕೆಲವರು ರಾಮನ ಪಾತ್ರಕ್ಕೆ ಏಳಿ ಮಾಡಿಸಿದಂತಹ ನಟ ರಣಬೀರ್ ಕಪೂರ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಎಮೋಷನ್ ಆಗಿರ್ಬೋದು, ಆ ಒಂದು ಕಾಮ್ನೆಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ರಣಬೀರ್ ಕಪೂರ್ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ರಾಮನ ಪಾತ್ರಕ್ಕೆ ಏನೇನು ಬೇಕೋ ಆ ಎಲ್ಲ ಗುಣಗಳು ಕೂಡ ಎದ್ದು ಕಾಣ್ತಾ ಇದೆ. ಅವರು ಕೂಡ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೂ ಕೆಲವರು ಪ್ರಭಾಸ್ ಸಿನಿಮಾ ಏನಿದೆ ಅಂದ್ರೆ ಆದಿಪುರುಷ್, ಆ ಒಂದು ಸಿನಿಮಾಗೆ ಕಂಪೇರ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಲುಕ್ ಬೇರೆ ತರ ಇದೆ, ಈ ಆದಿಪುರುಷ ಅವ್ರದೇ ಒಂದು ಲುಕ್ ಇದೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ರಣಬೀರ್ ಕಪೂರ್ ಅವರು ತುಂಬಾ ರಾಮನ ಪಾತ್ರದಲ್ಲಿ ತುಂಬಾ ಚಂದ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಎಸ್, ಇನ್ನು ಕೆಲವರು ನೋಡ್ದಂಥವ್ರು ಕೂಡ ವಾವ್, ಹನುಮನ ಜಯಂತಿ ದಿನ ಒಂಥರ ರಾಮನ ದರ್ಶನವೇ ಆಯ್ತು ನಮಗೆ ಈ ಒಂದು ಟೀಸರ್ ನೋಡಿ. ಈ ಒಂದು ದಿನ ರಿಲೀಸ್ ಮಾಡಿರೋದು ತುಂಬಾ ಖುಷಿ ಆಯ್ತು. ಇದನ್ನ ನೋಡಿದಾಗ ನನಗೇನೋ ಒಂಥರ ಫೀಲ್ ಬಂತು. ಡೆಫಿನೆಟ್ಲಿ ಇದು ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಆಗತ್ತೆ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಕೆಲವರು 100% ಎಕ್ಸ್ಪೆಕ್ಟೇಷನ್ಸ್, ಕೆಲವರು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆ. ಇನ್ನು ಕೆಲವರು ನಾನು ಹೇಳ್ತಾ ಇದ್ದೆ ಇನ್ನು ಕೆಲವರು ಕಮೆಂಟ್ಗಳು ನೋಡ್ತಾ ಇದೆ, ಅದರಲ್ಲಿ ಕೆಲವರು ಹೇಳಿರುವಂಥದ್ದು 60%, ಅಂದ್ರೆ ನಾನು 100% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, 60% ಎಕ್ಸ್ಪೆಕ್ಟೇಷನ್. ಯಾಕಂದ್ರೆ ರಾಮನ ಪಾತ್ರ ಏನಿದೆ ಅದಿನ್ನೂ ಕೂಡ ರೀಚ್ ಆಗಬೇಕಿತ್ತು. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು, 60% ರೀಚ್ ಆಗಿದೆ ಅಂತ ಕೆಲವರು, ಅಂದ್ರೆ ಮಿಶ್ರ ಪ್ರತಿಕ್ರಿಯೆ ಅಂತ ಮೊದಲನೇ ಹೇಳಿದೆ ನಾನು ನಿಮಗೆ, ಅದೇ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 4,000 ಕೋಟಿ ಬಡ್ಜೆಟ್ ಸಿನಿಮಾ ಇದು. ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಇನ್ನು ಕೆಲವರು ಅದ್ಭುತವಾಗಿ ಹೇಳಿದ್ದಾರೆ. ಅಂದರೆ ಈ ಒಂದು ಶಾರ್ಟ್ಸ್ಗಳಾಗಿರ್ಬೋದು, ಅಲ್ಲಿ ಒಂದು ವೈಬ್ಸ್ ಆಗಿರ್ಬೋದು, ಅದೆಲ್ಲವೂ ಗ್ರಾಫಿಕ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಒಂದಷ್ಟು ಕಮೆಂಟ್ಸ್ಗಳನ್ನು ಓದ್ತೀನಿ ಆ ಸಿನಿಮಾದ ಬಗ್ಗೆ, ಏನೆಲ್ಲ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಕೆಲವ್ರು ನೋಡಿ ಯಾವುದೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ಇಟ್ಸ್ ಎ BJP ಪ್ರೊಪಗಂಡಾ ಮೂವಿ. ಅಂದರೆ ಇದೊಂದು ಅಜೆಂಡಾ. ಯಾಕಂದರೆ ರಾಮ ಏನಿದ್ದಾರೆ ಅವರು ಸ್ಯಾಫ್ರಾನ್ ಕಲರ್ ಹಾಕಿದ್ದಾರೆ, ಇನ್ನೂ ಲೋಟಸ್ ಹಿಡಿದಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು ರಾಜಕೀಯ ಕುತಂತ್ರ, ಅದಕ್ಕಾಗಿ ಈ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಇದು ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಜಸ್ಟ್ ಸಿನಿಮಾ ಆಗಿ ನೋಡಿ, ಒಂದು ಮೂವಿ ಆಗಿ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ನೋಡಿ, ಅಥವಾ ಅದರಲ್ಲಿ ಏನಾದ್ರು ಒಂದು ಮೆಸೇಜ್ ಇರುತ್ತೆ ಅದನ್ನ ತಗೊಳ್ಳೋ ತರ ನೋಡಿ. ಈ ಒಂದು ಕಮೆಂಟ್ ನನಗೆಲ್ಲೋ ಒಂದ್ ಕಡೆ ಬೇಸರ ತರಿಸ್ತು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇನ್ನು ನಮ್ಮ ಯಶ್ ಅವ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಅಂತ ಹೇಳ್ಬೋದು ನಮ್ಮ ಯಶ್ ಸರ್. ಸೊ ಯಶ್ ಅವರು ಕೂಡ ರಾವಣನ ಪಾತ್ರದಲ್ಲಿ ತುಂಬಾ ಅತ್ಯದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಏಳು ಮಾಡಿಸಿದ ಒಂದು ಕ್ಯಾರೆಕ್ಟರ್ ಅವರಿಗೆ. ಯಾಕಂದ್ರೆ ಅವರ ಬಾಡಿ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಆ ಕಣ್ಣ ನೋಟದಲ್ಲಿ ಆ ಒಂದು ಏನ್ ಹೇಳ್ತಾರೆ, ಆ ಬೆಂಕಿ ಲುಕ್ ಅಂತ ಏನ್ ಹೇಳ್ತಾರೆ, ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ರಾವಣನ ಪಾತ್ರ ಇಲ್ಲಿ ರಿವೀಲ್ ಆಗಿಲ್ಲ ಅಷ್ಟಾಗಿ.
ಬಿಕಾಸ್ ಬರೀ ರಾಮನ ಪಾತ್ರ ಮಾತ್ರ ರಿವೀಲ್ ಆಗಿರುವಂಥದ್ದು, ರಾವಣ ಪಾತ್ರ ಇನ್ನೂ ರಿವೀಲ್ ಆಗಿಲ್ಲ. ಆದ್ರೆ ಯಶ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಬೇಸರ ತರಿಸಿದೆಯಂತೆ ಈ ಒಂದು ಟೀಸರ್ ನೋಡಿದಾಗ. ಯಾಕೆ ಅಂದ್ರೆ ಹಿಂಬದಿಯಿಂದ ತಗೊಂಡಿದ್ದಾರೆ. ಅಂದ್ರೆ ನೀವು ಫೈನಲ್ ಒಂದು ಕೊನೆ ಶಾರ್ಟ್ ಅಲ್ಲಿ ಒಂದು ಹಿಂಬದಿಯಿಂದ ನಡ್ಕೊಂಡು ಹೋಗ್ತಾರೆ. ಅಂದ್ರೆ ಫುಲ್ ರಾವಣನಾಗಿ, ಫುಲ್ ಒಂಥರ ವಿಲನ್ ಆಗಿ ನಡ್ಕೊಂಡು ಹೋಗೋ ತರ ಹಿಂಬದಿಯಿಂದ ಮಾತ್ರ ತೋರಿಸಿದ್ದಾರೆ. ಸೊ ಹಾಗಾಗಿ ಅಂದ್ರೆ ನೀಟಾಗಿ ಇನ್ನು ತೋರಿಸ್ಬೇಕಿತ್ತು ಅಂತ ಬಹಳಷ್ಟು ಜನ ಅಂದ್ರೆ ಹೌದು ನಮ್ಮ ಯಶ್ ಅವ್ರು ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಅಂತ, ನಮ್ಮ ಕನ್ನಡದಲ್ಲಿರುವಂತ ನಟ ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಅಂತ ಬಹಳಷ್ಟು ಜನರಿಗೆ ನೋಡಕ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರತ್ತಲ್ವಾ. ಅಯ್ಯೋ ಹೆಂಗ್ ಕಾಣಿಸ್ಕೊಂಡಿದ್ದಾರೆ ನಮ್ಮ ಯಶ್ ಅವರು, ಯಾವ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವ್ರದ್ದು ಏನೇನೆಲ್ಲ ಇಲ್ಲಿ ಬರುತ್ತೆ ಅನ್ನುವಂಥದ್ದೆಲ್ಲ ನೋಡೋಕ್ ಏನೆಲ್ಲ ಸೀನ್ಸ್ಗಳು ಮಾಡಿದ್ದಾರೆ ಅನ್ನುವಂಥ ನೋಡುವಂತಹ ಕುತೂಹಲ ಎಲ್ಲರಲ್ಲೂ ಇತ್ತು. ಆದ್ರೆ ಕೊನೆಯದಾಗಿ ಅವರು ಒಂದು ಹಿಂಗೆ ಹಿಂಬದಿಯಿಂದ ನಡ್ಕೊಂಡು ಹೋಗೋ ತರ ಮಾತ್ರ ತೋರಿಸಿರೋದಕ್ಕೆ ಅಭಿಮಾನಿಗಳಿಗೆ ಒಂದಷ್ಟು ಬೇಸರವನ್ನ ತರಿಸಿದೆ. ಆದ್ರೆ ನನಗನ್ಸಿದ್ದೇನು ಅಂದ್ರೆ ಇದು ಹನುಮನ ಜಯಂತಿ ಆಗಿರೋದ್ರಿಂದ ಬರೀ ರಾಮನ ಪಾತ್ರವನ್ನ ರಿವೀಲ್ ಮಾಡೋದು ಅವರ ಕಾನ್ಸೆಪ್ಟ್ ಆಗಿತ್ತು ಅನ್ಸುತ್ತೆ. ಸೊ ಹಾಗಾಗಿ ರಣಬೀರ್ ಕಪೂರ್ ಅವರ ರಾಮನ್ ಪಾತ್ರ ಏನಿದೆ ಅದು ನೀಟಾಗಿ ರಿವೀಲ್ ಮಾಡಿದ್ದಾರೆ. ಇನ್ನು ಸಿನಿಮಾ ಬಂದಿಲ್ಲ, ಸಿನಿಮಾ ಫುಲ್ ಬರಬೇಕು, ಇನ್ನು ಮುಂದೆ ಒಂದಷ್ಟು ಗ್ಲಿಮ್ಸ್ಗಳು ಬಿಡ್ತಾ ಹೋಗ್ತಾರೆ ಅನ್ಸುತ್ತೆ. ಇನ್ನು ಸಿನಿಮಾಗಳು, ಆ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೂಡ ಚಿತ್ರರಂಗ ಕೊಡ್ತಾ ಹೋಗತ್ತೆ. ಇಲ್ಲಿಗೆ ಇನ್ನೂ ನಿಂತಿಲ್ಲ. ಯಾರು ಕೂಡ ಬೇಜಾರಾಗಬೇಡಿ, ಏನು ಯಶ್ ಅಭಿಮಾನಿಗಳಿದ್ದಾರೆ ಯಾರು ಕೂಡ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅದು ಸಖತ್ತು ಭಯಂಕರವಾಗಿರತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ನಾವು ವೇಟ್ ಮಾಡ್ಬೇಕಷ್ಟೆ. ಈಗ ಸದ್ಯಕ್ಕೆ ರಾಮನ್ ಪಾತ್ರ ರಿವೀಲ್ ಆಗಿದೆ, ನೋಡಿ ಒಂಥರ ಖುಷಿ ಪಡಿ. ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಅದರಲ್ಲಿ ಎತ್ತಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸೋ ಪ್ರಯತ್ನ ಚಿತ್ರತಂಡ ಮಾಡಿದೆ. ಜೊತೆಗೆ ಇನ್ನು ಯಶ್ ಅವರು ರಾವಣ ಪಾತ್ರ ಅಷ್ಟಾಗಿ ರಿವೀಲ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ರಿವೀಲ್ ಆಗ್ಬೋದೇನೋ, ನೋಡೋಣ. ಇನ್ನು ಸಿನಿಮಾ ಕೂಡ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸೋದು ಕೂಡ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಭಾಗ 1, ಭಾಗ 2 ಈ ಒಂದು ಸಿನಿಮಾವನ್ನ ತೋರಿಸಲಾಗಿದೆ. ಯಾಕಂದ್ರೆ ಭಾಗ 1ರಲ್ಲೇ ಭಾಗ 2 ತೋರಿಸ್ಬೋದಿತ್ತು ಅಂತ ಜನರು, ಕೆಲವೊಂದಷ್ಟು ಜನ ಅಂದ್ರೆ ಅಲ್ಲಿರುವಂತವ್ರು ಒಂದಷ್ಟು ಚಿತ್ರತಂಡಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮಾಧ್ಯಮದವರು. ಆಗ ಚಿತ್ರತಂಡ ಈ ರೀತಿಯಾಗಿ ಉತ್ತರಿಸುತ್ತೆ. ಇಲ್ಲ, ನಾವು ಕೂಡ ಮೊದಲನೇದಾಗಿ ಅದೇ ತರ ಡಿಸಿಷನ್ ತಗೊಂಡಿದ್ವಿ. ಅಂದ್ರೆ ಮೊದಲು ಈ ಮೊದಲನೇ ಭಾಗದಲ್ಲೇ ಅಂದ್ರೆ ಮೂವಿ ಮೊದಲನೆಯ ಭಾಗದಲ್ಲಿ ಎಲ್ಲಾ ಸಿನಿಮಾದ ಹೇಳ್ಬೇಕು, ಎಲ್ಲ ಕಥೆಗಳನ್ನ ಹೇಳ್ಬೇಕು, ಭಾಗ 2 ಬೇಡ ಆಗಿತ್ತು ಅಂತ ಮೊದಲು ಥಿಂಕ್ ಮಾಡಿದ್ವಿ. ಆದ್ರೆ ಕೆಲವೊಂದಷ್ಟು ಸೀನ್ಸ್ಗಳು ನಾವು ತುಂಬಾ ಅಂದ್ರೆ ಯುದ್ಧ ನಡೆಯುವಂತಹ ಸೀನ್ಗಳಾಗಿರ್ಬೋದು, ಕೆಲವೊಂದಷ್ಟು ಸೀನ್ಸ್ಗಳೇನಿರುತ್ತೆ ಅದಕ್ಕೆ ಭಾಗ 2 ಡೀಟೇಲ್ಡ್ ಆಗಿ ತೋರಿಸ್ಬೇಕು ಅನ್ನುವಂತಹ ಸನ್ನಿವೇಶಗಳು ಎದುರಾಗ್ತಾ ಹೋಯ್ತು. ಅಂದ್ರೆ ಯುದ್ಧ ಸನ್ನಿವೇಶಗಳಾಗಿರ್ಬೋದು, ಭೀಕರತೆ ಆಗಿರ್ಬೋದು, ಯುದ್ಧದ ಭೀಕರತೆ ಆಗಿರ್ಬೋದು, ಅದೆಲ್ಲವೂ ಕೂಡ ನೀಟಾಗಿ ಡೀಟೇಲ್ಡ್ ಆಗಿ ನಿಮಗೆ ತೋರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಭಾಗ 2 ಡಿಸೈಡ್ ಮಾಡಿದ್ವಿ. ಇನ್ನು ಈ ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದಾದ್ರೆ ಮೊದಲನೇ ಭಾಗ ಏನಿದೆ, ರಾಮಾಯಣ ಸಿನಿಮಾದ ಮೊದಲನೇ ಭಾಗ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಈ ಒಂದು ಭಾಗ 1 ರಿಲೀಸ್ ಆಗತ್ತೆ. ಅದಾದ ಬಳಿಕ ಭಾಗ 2 ಮುಂದಿನ ವರ್ಷದ ದೀಪಾವಳಿ ಸಮಯದಲ್ಲಿ ಈ ಭಾಗ 2 ಸಿನಿಮಾ ರಿಲೀಸ್ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ಚಿತ್ರತಂಡ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಕಾದ್ ನೋಡಬೇಕಾಗಿದೆ. ಈ ಒಂದು ಸಿನಿಮಾ ಜನರನ್ನ ಯಾವ ರೀತಿಯಾಗಿ ಆಕರ್ಷಿಸುತ್ತೆ, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಇಷ್ಟ ಆಗತ್ತೆ ಅಂತ. ಯಾಕಂದ್ರೆ ನನಗೆ ಈ ಒಂದು ಟೀಸರ್ ನೋಡಿದಾಗ ತುಂಬಾ ಖುಷಿ ಕೊಟ್ಟಂತಹ ವಿಚಾರನ ಏನು ಅಂದ್ರೆ, ಈ ತರದ ಸಿನಿಮಾಗಳು ಮತ್ತಷ್ಟು ಬರಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕಲ್ಚರ್ನ ಮರ್ತೋಗ್ತಾ ಇದೀವಿ, ಹಳೆ ಹಿಸ್ಟ್ರಿನ ಮರ್ತೋಗ್ತಾ ಇದೀವಿ, ಎಷ್ಟೊಂದು ಅಪ್ಡೇಟ್ ಆಗ್ತಾ ಇರೋ ಕಾರಣಕ್ಕೆ. ಸೊ ಹಾಗಾಗಿ ಈ ತರದ ಸಿನಿಮಾಗಳು ಮತ್ತಷ್ಟು ಬರೋದ್ರ ಮೂಲಕ ಆ ಒಂದು ಕಲ್ಚರ್ ಆಗಿರ್ಬೋದು, ಆ ಒಂದು ಹಿಸ್ಟ್ರಿ ಆಗಿರ್ಬೋದು, ಅದೆಲ್ಲವೂ ಕೂಡ ಜನಗಳಿಗೆ ತಿಳಿಸ್ಕೊಡೋ ಹಂಗಾಗತ್ತೆ. ಈ ತರ ಸಿನಿಮಾಗಳು ಬಂದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.